ದೇಶ ಸೇವೆಯಲ್ಲಿ ಇದ್ದಾಗಲೇ ವೀರ ಮರಣ ಅಪ್ಪಿದ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕುರ್ದ್ ಗ್ರಾಮದ ಯೋಧ ಜಗದೀಶ್ ಶಿಂದೆ ಅವರ ಅಂತ್ಯಕ್ರಿಯೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ನಿವೃತ್ತಿಗೆ ಕೇವಲ 2 ತಿಂಗಳು ಬಾಕಿ ಇರುವಾಗಲೇ ವಿಧಿಯಾಟಕ್ಕೆ ಬಲಿಯಾದ ಯೋಧನ ಅಗಲಿಕೆಗೆ ಇಡೀ ಜಿಲ್ಲೆಯೇ ಕಣ್ಣೀರಿಟ್ಟಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಜಗದೀಶ್ ಶಿಂದೆ ಅವರು ಫೆಬ್ರವರಿ 2 ಸೋಮವಾರದಂದು ಹರಿಯಾಣದ ಅಂಬಾಲಾದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವೇಳೆ ನಡೆದ ಭೀಕರ ವಾಹನ ಅಪಘಾತದಲ್ಲಿ ಕಂಗ್ರಾಳಿ ಕುರ್ದ್ ಗ್ರಾಮದ ಸುಪುತ್ರ ಜಗದೀಶ್ ಶಿಂದೆ ಅವರು ಹುತಾತ್ಮರಾಗಿದ್ದಾರೆ. ಇಂದು ಬೆಳಿಗ್ಗೆ 8:30ಕ್ಕೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ಆಗಮಿಸಿತು. ಈ ವೇಳೆ ಸೇನೆಯ ವತಿಯಿಂದ ಗೌರವ ನಮನ ಸಲ್ಲಿಸಲಾಗಿದೆ. ನಂತರ ಅಲ್ಲಿಂದ ಮೆರವಣಿಗೆ ಮಾಡಿ ಸ್ವಗ್ರಾಮ ಕಂಗ್ರಾಳಿ ಕೆಎಚ್ ಗ್ರಾಮಕ್ಕೆ ತರಲಾಗಿದೆ. ನಂತರ ಮರಾಠಿ ಶಾಲೆಯ ಆವರಣದಲ್ಲಿ ಕೆಲ ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಈ ವೇಳೆ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸೇನಾಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಮಾಜಿ ಸೈನಿಕ ಸಂಘಟನೆಯವರು ಸೇರಿ ವಿವಿಧ ಗಣ್ಯರು ಪುಷ್ಪ ಚಕ್ರ ಸಮರ್ಪಿಸಿ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಇದಾದ ಬಳಿಕ ಗ್ರಾಮದಲ್ಲಿ ಅಂತ್ಯಯಾತ್ರೆಯನ್ನು ನಡೆಸಲಾಗಿದೆ. ಸೇನಾ ವರಿಷ್ಠಾಧಿಕಾರಿ ರಾಹುತ್ ಅವರ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಭಾರತ ಮಾತೆಯ ಸೇವೆಗೈದು ಆಕೆಯ ಮಡಿಲಲ್ಲಿ ಮಲಗಿದ ವೀರ ಯೋಧ ಜಗದೀಶ್ ಶಿಂದೆ ಅವರ ಪಾರ್ಥಿವದ ಮೇಲೆ ಹೊದಿಸಿದ್ದ ಭಾರತದ ಧ್ವಜವನ್ನ ಜಗದೀಶ್ ಶಿಂದೆ ಅವರ ಪತ್ನಿಗೆ ನೀಡಲಾಗಿದೆ. ಈ ವೇಳೆ ಕುಟುಂಬಸ್ಥರ ಕಣ್ಣೀರಿನ ಕಟ್ಟೆ ಹೊಡೆಯಿತು. ಕಂಗ್ರಾಳಿ ಕೆಎಚ್ ಗ್ರಾಮದ ಸ್ಮಶಾನ ಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ. ಹುತಾತ್ಮ ಯೋಧನ ತಂದೆ ಹಾಗೂ ಹುತಾತ್ಮ ಯೋಧನ ಮಕ್ಕಳು ಜಗದೀಶ್ ಶಿಂದೆ ಅವರ ಪಾರ್ಥಿವಕ್ಕೆ ಮುಖಾಗ್ನಿಯನ್ನು ನೀಡಿದ್ರು. ಯೋಧ ಜಗದೀಶ್ ಶಿಂದೆ ಅವರು ಕಡು ಬಡತನದ ಕುಟುಂಬದಿಂದ ಬಂದವರು. ಅವರ ತಂದೆ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಶಾಲೆಯನ್ನ ಕಲಿಸಿದ್ರು. ಅವರ 2 ಪುತ್ರರು ಸೇನೆಯಲ್ಲಿ ಭರ್ತಿಯಾಗಿದ್ರು. 24 ವರ್ಷ ಜಗದೀಶ್ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ 2 ತಿಂಗಳಲ್ಲೇ ನಿವೃತ್ತರಾಗಬೇಕಾಗಿತ್ತು. ಅಷ್ಟರಲ್ಲೇ ವಿಧಿಯಾಟವಾಡಿದೆ. ಅವರ ನಿಧನಕ್ಕೆ ಸಂಪೂರ್ಣ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣಗೊಂಡಿದೆ. ಕಂಗ್ರಾಳಿ ಕೆಎಚ್ ಗ್ರಾಮದ ವಾಮನ್ ಜಾಧವ್ ಎಂಬ ಯೋಧ 2023ರಲ್ಲಿ ಹುತಾತ್ಮರಾಗಿದ್ದರು. ಇಂದು ಯೋಧ ಜಗದೀಶ್ ಶಿಂದೆ ಹುತಾತ್ಮರಾಗಿದ್ದಾರೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕೋಲಕಾರ್ ಹೇಳಿದ್ದಾರೆ. ದೇಶಕ್ಕಾಗಿ ನನ್ನ ಶಾಲೆಯ ಸಹಪಾಠಿಯಾಗಿದ್ದ ಯೋಧ ಜಗದೀಶ್ ಶಿಂದೆ ಅವರು ಬಲಿದಾನವನ್ನ ಕೊಟ್ಟಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇದ್ದ ಜಗದೀಶ್ ಶಿಂದೆ ಅವರು ವ್ಯಕ್ತಿತ್ವವನ್ನು ಇಂದು ಸೇರಿದ ಜನ ಸಮೂಹದಿಂದ ಊಹಿಸಬಹುದಾಗಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಪಾಟೀಲ್ ಮತ್ತು ಕಿಶನ್ ಪಾಟೀಲ್ ಹೇಳಿದ್ದಾರೆ.